ಅಭಿವೃದ್ಧಿ ಪರವಾಗಿ ಮಾತಾಡಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಪಾಲಿಗೆ ಬರುವಂಥ ತೆರಿಗೆ ಹಣ, GST ಹಣವನ್ನು ಕೇಂದ್ರ ಸರ್ಕಾರದಿಂದ ತರಬೇಕಾಯಿತು. ಅದರ ಬಗ್ಗೆ ಅವ್ರಿಗೆ ಯಾವುದೇ ಕಿಂಚಿತ್ತೂ ಕಾಳಜಿ ಇಲ್ಲ. ಬರೀ ಹೆಸರಿಡೋದು, ಹೆಸರು ಬದಲಾವಣೆ ಮಾಡೋದು, ತಕರಾರು ತೆಗೆಯೋದು. ಈಗ ಪರಮೇಶ್ವರ್ ಸಾಹೇಬರು ಹೆಸರಿಡದೆ ಇನ್ಯಾರು ಹೆಸರಿಡಬೇಕು? ಪರಮೇಶ್ವರ್ ಸಾಹೇಬರು ಬಹುಮುಖ ಪ್ರತಿಭೆ. ಅವರು ಈ ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಲ್ಲದೆ ಅವ್ರ ಕುಟುಂಬ, ಅವ್ರ ತಂದೆ ಶಿಕ್ಷಣ ಭೀಷ್ಮ ಶ್ರೀ ದಿವಂಗತ ಗಂಗಾಧರಯ್ಯನವರು ಕಟ್ಟಿದಂಥ ಸಂಸ್ಥೆಯಲ್ಲಿ ಲಕ್ಷಾಂತರ ಜನ ಶಿಕ್ಷಣವನ್ನು ಪಡ್ಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ಬದುಕು ಉಜ್ವಲವಾಗಿದೆ. ಅಷ್ಟು ದೊಡ್ಡ ಸೇವೆ ಕೊಟ್ಟಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜಕಾರಣಿ ಅಲ್ಲದೆ ಅವರು ಒಬ್ಬ ಒಳ್ಳೆ ಕ್ರೀಡಾಪಟುಗಳು ಕೂಡ ಹೌದು. ಅವರು ಅಂತರ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ 10.9 ಸೆಕೆಂಡಲ್ಲಿ 100 ಮೀಟರ್ ಓಟವನ್ನು ಪಾರ್ ಮಾಡಿ ಏನು ರೆಕಾರ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಆ ರೆಕಾರ್ಡು ಇನ್ನೂವರೆಗೂ ಯಾರೂ ಬ್ರೋಕ್ ಮಾಡೋದಕ್ಕಾಗಲಿಲ್ಲ. ಸಾಲದಕ್ಕೆ ಅವರು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಮತ್ತು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಈ ರೀತಿ ಅನೇಕ ಅವರು ತಮ್ಮದೇ ಆದ ಸೇವೆಯನ್ನು ಈ ಸಮಾಜಕ್ಕೆ ಕೊಡ್ಕೊಳ್ತಾ ಬರ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಪರವಾಗಿ ಮಾತಾಡಬೇಕಂದ್ರೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಲ್ಲದೆ ತುಮಕೂರು ವಿಶ್ವವಿದ್ಯಾಲಯನ ತಂದುಕೊಟ್ಟ ಧೀಮಂತ ನಾಯಕರು. ಈಗ ಅಮಾನಿಕೆರೆ ಅಭಿವೃದ್ಧಿ ಪಡಿಸೋದಾಗಲಿ ಅಥವಾ ಕ್ರಿಕೆಟ್ ಸ್ಟೇಡಿಯಂನ ತರುವಂಥದ್ದಾಗಲಿ, ಮೆಟ್ರೋ ರೈಲನ್ನು ತುಮಕೂರಿಗೆ ತರುವಂಥದ್ದಾಗಲಿ, ಮತ್ತು ಅವರು ಒಬ್ಬ ವಿಷನ್ ಇಟ್ಕೊಂಡಿರೋಂಥ ಲೀಡರು. ಪರಮೇಶ್ವರ್ ಸಾಹೇಬರು ಗ್ರೇಟರ್ ತುಮಕೂರನ್ನು ಮಾಡಬೇಕಂತ ವಿಷನ್ ಇಟ್ಕೊಂಡಿರೋವಂಥವ್ರು. ಅಂಥ ಒಬ್ಬ ವಿಷನ್ ಇಟ್ಕೊಂಡಿರುವಂಥ ಲೀಡರ್ ಹೆಸರಿಟ್ಟರೆ ಏನು ತಪ್ಪು? ಯಾರಿಗೂ ತೊಂದರೆ ಆಗದೆ ಬರೀ BJP ಅವ್ರಿಗೆ ಯಾಕೆ ತೊಂದರೆ ಆಗ್ತಾಯಿದೆ? ಯಾಕೆ ಒಬ್ಬರು ದಲಿತರ ನಾಯಕರ ಹೆಸರಿಟ್ಟಿದ್ದಕ್ಕೆ ಏನಾದರೂ ಹೊಟ್ಟೆ ಕಿಚ್ಚ ಅಥವಾ ಯಾವ ರೀತಿಯಾದ ರಾಜಕಾರಣ ಮಾಡ್ತಾಯಿದ್ದೀರಾ ನೀವು? ಇದೆಲ್ಲ ತರಲೆಗಳನ್ನು ಬಿಟ್ಟು ದಯವಿಟ್ಟು ತಮಗೊಂದು ಮಾತನ್ನು ಕೇಳ್ತೇನೆ. ಈ ರಾಜ್ಯಕ್ಕೆ ಬರುವಂಥ ತೆರಿಗೆ ಹಣ ತಂದುಕೊಡಿ. ಈ ರಾಜ್ಯದ ಅಭಿವೃದ್ಧಿಗಾಗಿ ನಿಮ್ಮದೇ ಕೇಂದ್ರದಲ್ಲಿ ಸರ್ಕಾರ ಇದೆ, ನಿಮ್ಮ ಸಂಸದರನ್ನ ಕಟ್ಕೊಂಡೋಗಿ ಈ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ತೊಗೊಂಡೋಗ್ಬೇಕು ಆ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡೋದು ತುಂಬ ಸೂಕ್ತ ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟಲ್ಲದೆ 2021ರಲ್ಲಿ ಏನು ಮೊಟೇರಾ ಸ್ಟೇಡಿಯಂ ಅಹಮದಾಬಾದಲ್ಲಿತ್ತು, ಕ್ರಿಕೆಟ್ ಸ್ಟೇಡಿಯಮ್ಮು, ಸರ್ದಾರ್ ಪಟೇಲ್ ಸ್ಟೇಡಿಯಂ ಅಂತಲೂ ಕರೀತಾರೆ ಅದಕ್ಕೆ. ಅಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಹೆಸರನ್ನು ತೆಗೆದು ಮೋದಿಯವರ ಹೆಸರನ್ನು ಇಟ್ರಿ, ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರನ್ನು ಇಟ್ಟಿದ್ರಿ. ಆವಾಗ ಯಾಕಪ್ಪ ನೀವು ವಿರೋಧ ಮಾಡೋಕ್ಕಾಗಲಿಲ್ಲ? ಏನು ನರೇಂದ್ರ ಮೋದಿಯವರು ಕ್ರೀಡಾಪಟು ಆಗಿದ್ದಾರಾ? ಪರಮೇಶ್ವರ್ ಬಿಡಿ, ಅವರು ಕ್ರೀಡಾಪಟು ಒಬ್ಬರು. ಯಾಕೆ ಇಂಥ ತಾರತಮ್ಯ ಬೇಡ? ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಹೊಂದ್ಕೊಂಡು ಹೋಗಬೇಕು. ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರುವಂಥ ಪರಮೇಶ್ವರ್ ಸಾಹೇಬರು ಶಿಕ್ಷಣ ಕ್ಷೇತ್ರದಲ್ಲಾಗಲಿ, ಕ್ರೀಡಾ ಕ್ಷೇತ್ರದಲ್ಲಾಗಲಿ, ರಾಜಕೀಯವಾಗಲಿ ಅವರೊಬ್ಬ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಗಳನ್ನು ಒಳಗೊಂಡ ಒಬ್ಬ ನಾಯಕರು. ಮುಂದೆ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಅಂಥ ಒಬ್ಬ ಧೀಮಂತ ನಾಯಕರು ಈ ತುಮಕೂರಿಂದ